ಕ್ರೀಡೆಯನ್ನು ಅತ್ಯಂತ ಸ್ಫೂರ್ತಿದಾಯಕವಾಗಿ ಆಸ್ವಾದಿಸುತ್ತಾ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಅಂತ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಹೇಳಿದ್ದಾರೆ. ಕಡಂಗದಲ್ಲಿ ಲಿಂಬ್ರಾ ಫ್ರೆಂಡ್ಸ್ ವತಿಯಿಂದ ಏರ್ಪಡಿಸಿದ್ದ 2ನೇ ವರ್ಷದ ಜಿಲ್ಲಾ ಮಟ್ಟದ ಟಿಟ್ಟು ಮೆಮೋರಿಯಲ್ ವಾಲಿಬಾಲ್ ಪಂದ್ಯಾಟದ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು. ಕ್ರೀಡಾ ಮನೋಭಾವದಿಂದ ಎಲ್ಲರೊಂದಿಗೆ ಬೆರೆತು ಕೊಡಗಿನ ವೈಭವವನ್ನು ಎತ್ತಿ ಹಿಡಿಯುವಂತೆ ಕರೆ ನೀಡಿದರು. ಆದರೆ ಸತತವಾಗಿ ಹಲವಾರು ವರ್ಷಗಳಿಂದ ತಾವೇನು ನಡೆಸ್ಕೊಂಡು ಬಂದಿದ್ದೀವಿ. ನಿಜವಾಗ್ಲೂ ಇದನ್ನು ಮೆಚ್ಚಲೇಬೇಕು. ಭಾಳ ಶ್ರಮೆ, ಹಲವಾರು ಜನರ ಕೊಡುಗೆ ಇರ್ತದೆ, ಹಲವಾರು ಜನರ ಶ್ರಮೆ ಇರ್ತದೆ. ನೇರವಾಗಿ ಪರೋಕ್ಷವಾಗಿ ಸಹಾಯ ಮಾಡಿರ್ತಾರೆ, ಸಹಕಾರ ಮಾಡಿರ್ತಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತೀನಿ. ಯಾಕೆಂದರೆ ನಾನು ಕ್ರೀಡೆಗೆ ಭಾಳ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಂಬಿರೋದು. ಅದು ಕೊಡಗು ಅಂತ ಹೇಳಿದ್ರೆ ಅನೇಕ ಒಲಿಂಪಿಯನ್ಸನ್ನು, ವರ್ಲ್ಡ್ ಕಪ್ ಆಟಗಾರರನ್ನು ಕೊಟ್ಟಿರುವಂಥ ಜಿಲ್ಲೆ. ಭೌಗೋಳಿಕವಾಗಿ ಜನಗಣತಿಯಲ್ಲಿ ಸಣ್ಣದಾದರೂ ಕೂಡ ದೇಶಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂಥ ಜಿಲ್ಲೆ ಅಂದರೆ ಕೊಡಗು. ಇದೇ ಸಂದರ್ಭ ಕಡಂಗ ಗ್ರಾಮದ ಅತಿ ಹೆಚ್ಚು ಅಂಕ ಪಡೆದ SSLC ಹಾಗೂ PUC ವಿದ್ಯಾರ್ಥಿಗಳನ್ನು ಲಿಂಬ್ರಾ ಫ್ರೆಂಡ್ಸ್ ವತಿಯಿಂದ ಶಾಸಕ ಎಸ್ ಪೊನ್ನಣ್ಣ ಅವರು ನೆನಪಿನ ಕಾಣಿಕೆ ನೀಡಿ ಸನ್ಮಾನಿಸಿದರು. ಇದೇ ಸಂದರ್ಭ ಆಯೋಜಕರು ಶಾಸಕರಾದ ಎಸ್ ಪೊನ್ನಣ್ಣ ಅವರಿಂದ ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭ ನಾಪಕ್ಲು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಇಸ್ಮಾಯಿಲ್, ವಿರಾಜಪೇಟೆ ತಾಲೂಕು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರಾದ ರಫೀಕ್ ಕೊಳಮಂಡ, ನಿವೃತ್ತ ಸೈನಿಕ ಅಬ್ದುಲ್ ಸಲಾಂ, ಗ್ರಾಮ ಪಂಚಾಯತ್ನ ಮಾಜಿ ಸದಸ್ಯ ಸುಬೈರ್ ಸಿಇ, ಶಾಫಿ ಎಡಪಾಲ, ಬದ್ರಿಯಾ ಮಸೀದಿಯ ಅಧ್ಯಕ್ಷ ಉಸ್ಮಾನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ವಿಜಯ ಪ್ರೌಢಶಾಲಾ ಮೈದಾನದಲ್ಲಿ ನಡೆದ ಜಿದ್ದಾಜಿದ್ದಿಯ ಹೊನಲು ಬೆಳಕಿನ ಫೈನಲ್ ಪಂದ್ಯಾಟದಲ್ಲಿ 4 ಸ್ಟಾರ್ ಎಡಪಾಲ ತಂಡವನ್ನು 21-17, 21-16ರ ನೇರ ಸೆಟ್ನಿಂದ ಮಣಿಸಿ ಟೀಮ್ ಅನ್ಸಾರಿ ಚಾಂಪಿಯನ್ ತಂಡವಾಗಿ ಹೊರಹೊಮ್ಮಿತು. ಕೊಡಗು ಚಾನಲ್ ನ್ಯೂಸ್, ಅಶ್ರಫ್ ನೌಫಾಲ್, ಕಡಂಗ.